ಎಸ್ಸಿ ಬಗ್ಗೆ ಮಾತನಾಡಲಿಕ್ಕೆ ಸಾಹಿತಿಗಳಾಗಿರುವಂಥ ಅರವಿಂದ ಮಾಲಗತ್ತಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ತಾನೇ ನಿಮಗೂ ಕೂಡ ಮಾಹಿತಿ ಗೊತ್ತಾಗಿರ್ಬೋದು, ಎಸ್.ಎಲ್. ಭೈರಪ್ಪನವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರನ್ನು ನೆನಪಿಸ್ಕೋತೀರಾ ನೀವು ಅಂತ? ಎಸ್.ಎಲ್. ಭೈರಪ್ಪನವರು ಕನ್ನಡದ ಮಹತ್ವದ ಸಾಹಿತಿಗಳಲ್ಲಿ ಅವರು ಒಬ್ರು. ಅವರು ಸಾಮಾಜಿಕ, ರಾಜಕೀಯ, ಆರ್ಥಿಕ ಯಾವುದೇ ವಿಷಯ ಇದ್ರೂ ಕೂಡ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ಹೊಂದಿದಂತಹ ವ್ಯಕ್ತಿತ್ವ ಅವರದ್ದು. ವಾದ ವಿವಾದಗಳು ಏನೇ ಇದ್ರೂ ಕೂಡ ಅವುಗಳನ್ನು ತೂಗಿಸಿಕೊಂಡು ಹೋಗುವಂತಹ ಸಾಮರ್ಥ್ಯವೂ ಕೂಡ ಅವರಲ್ಲಿತ್ತು. ಯಾವುದನ್ನು ಹೆಚ್ಚು ಮೈಗೆ ಅಂಟಿಸಿಕೊಳ್ಳದೆ ಮತ್ತು ಯಾವುದನ್ನು ಹೆಚ್ಚು ದೂರ ಇಡದೆ ಎರಡನ್ನೂ ಒಟ್ಟೊಟ್ಟಿಗೆ ನೋಡಬಹುದಾದಂತಹ ಮನೋಭಾವ ಅವರಲ್ಲಿ ಇದ್ದಿದ್ದನ್ನು ನಾನು ಗಮನಿಸಿದ್ದೇನೆ. ಅವ್ರ ಜೊತೆಗೆ ನಮ್ಮ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಕೂಡ ಅವರ ಬರಹಗಳಿಂದ, ಅವರ ಕಾದಂಬರಿಗಳಿಂದ ನಾವು ಮುಕ್ತರಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ಮಹತ್ವದ ಲೇಖಕರು ಅವರು. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಿದಂಥವ್ರು. ಭಾರತೀಯ ಅನೇಕ ಭಾಷೆಗಳಿಗೆ ಅವರ ಕೃತಿಗಳು ಅನುವಾದಗೊಂಡಿವೆ. ಅಂತ ಒಬ್ಬ ಲೇಖಕರನ್ನ ಸುದ್ದಿ ನಾನು ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಕ್ಷಣವೇ ನನಗೆ ಒಂದು ಕ್ಷಣ ನಂಬಲಿಕ್ಕೆ ಆಗಲಿಲ್ಲ ಅದು. ಆದ್ರೆ ನಿಮ್ಮ ಫೋನ್ ಕೂಡ 2 ನಿಮಿಷದ ನಂತರದಲ್ಲಿ ನಿಮ್ದು ಫೋನ್ ಬಂತು. ನಿಜವಾಗ್ಲೂ ನನಗೆ ವೈಯಕ್ತಿಕವಾಗಿ ಸಾಕಷ್ಟು ಸಂಕಟ ಅಂತ ಅನಿಸಿದೆ. ಕನ್ನಡ ಲೋಕಕ್ಕೂ ಕೂಡ ಇದೊಂದು ಅತ್ಯಂತ ದುಃಖಕರ ಸನ್ನಿವೇಶ ಅಂತ ನಾನು ಅನ್ಕೊಳ್ತೇನೆ. ಅರವಿಂದ್ ಸರ್, ನೀವು ಕೂಡ ವೈಯಕ್ತಿಕವಾಗಿ ಅವರನ್ನು ಭೇಟಿಯಾಗಿದ್ರಾ? ವೈಯಕ್ತಿಕವಾಗಿ ಯಾವ ರೀತಿ ಆಗಿತ್ತು ಅಂತ ಅವರ ಅನುಭವ, ಮತ್ತು ಯಾವೆಲ್ಲ ವಿಚಾರಗಳನ್ನ ಮಾತನಾಡ್ತಾ ಇದ್ರು? ಇಲ್ಲ, ಅವರು ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಕಾರ್ಯಕ್ರಮಕ್ಕೂ ಕರೆದಿದ್ದೇನೆ. ಅವ್ರ ಮನೆಗೂ ನಾನು ಹೋದಂತ ಸಂದರ್ಭಗಳಿವೆ. ಆದ್ರೆ ಅವರು ಮಾತುಗಳನ್ನು ತುಂಬಾ ಕಡಿಮೆ ಆಡ್ತಾ ಇದ್ರು. ಹೆಚ್ಚು ಮಾತನಾಡುವಂತಹದನ್ನ ನಾನು ಮನೆಯಲ್ಲಿದ್ದಾಗ ಗಮನಿಸ್ಲಿಲ್ಲ. ಸ್ಟೇಜ್ ಮೇಲೆ ಇದ್ದಾಗ ಅವರು ಅಷ್ಟೇ ಧಾರಾಕಾರವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಡ್ತಾ ಇದ್ರು. ಆದ್ರೆ ಮನೆಗೆ ಹೋದಾಗ ಮಾತ್ರ ಹಿತಮಿತವಾದಂತಹ ಮಾತುಗಳಲ್ಲಿ ಅವರು ವ್ಯವಹರಿಸ್ತಾ ಇದ್ದಿದ್ದನ್ನು ನನ್ನ ಗಮನಕ್ಕಿದೆ. ಆದ್ರೆ ಯಾವುದೇ ಸಂಗತಿಗಳನ್ನು ಕೂಡ ಅವರು ಮನೆಯಲ್ಲಿದ್ದಾಗ ಒಂದು ಚರ್ಚೆಯ ವಿಷಯವಾಗಿ ಲಂಬಿಸಿದ್ದು ನನ್ನ ಗಮನಕ್ಕೆ ಬಂದದ್ದಿಲ್ಲ. ಅವರ ಪುಸ್ತಕ ಯಾವ್ದು ತುಂಬಾ ಇಷ್ಟಪಟ್ಟು ಓದಿದ್ರಿ? ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ತುಂಬಾ ಇಷ್ಟವಾದಂತಹ ಪುಸ್ತಕ ಅಥವಾ ಕಾದಂಬರಿ ಅಂತ ಭೈರಪ್ಪನವ್ರದ್ದು? ಅವರ ದಾಟು ಕಾದಂಬರಿ ನಾನು ವೈಯಕ್ತಿಕವಾಗಿ ಹೆಚ್ಚು ಇಷ್ಟಪಡ್ತೀನಿ. ಅದರಲ್ಲಿ ನನಗೆ ಭಿನ್ನಾಭಿಪ್ರಾಯಗಳಿವೆ. ಭಿನ್ನಾಭಿಪ್ರಾಯಗಳು ಇದ್ದಾಗಲೂ ಕೂಡ ನಾನು ಅದನ್ನ ಕಾದಂಬರಿ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ, ಒಂದು ಸಾಮಾಜಿಕ ಸಮಸ್ಯೆಗಳನ್ನ ಹೇಗೆ ಬಿತ್ತರಿಸಬೇಕು ಅನ್ನುವಂಥದ್ದನ್ನ ಅದು ಹೇಳುತ್ತೆ. ಆದ್ರೆ ಬಿತ್ತರಿಸಿದ ರೀತಿ ಹೇಗಿದೆ ಅನ್ನುವಂಥದ್ದು ಚರ್ಚಾಸ್ಪದವಾಗಿದ್ರು ಕೂಡ, ಆದ್ರೆ ಒಂದು ಕಾಲದ ಸಮಸ್ಯೆಗಳು ಇನ್ನೊಂದು ಕಾಲಕ್ಕೂ ಕೂಡ ಅಷ್ಟೇ ಪ್ರಸ್ತುತವಾಗಬಲ್ಲವು ಮತ್ತು ಅವುಗಳನ್ನ ಅಷ್ಟೇ ನಾವು ಗಂಭೀರವಾಗಿ ಇಟ್ಕೊಂಡ್ಬಿಟ್ಟು ಚರ್ಚೆ ಮಾಡಬೇಕು ಅನ್ನುವಂಥದ್ದನ್ನ ಆ ಕಾದಂಬರಿ ಕಲಿಸ್ತದೆ. ಅದು ನವೋದಯದ ಸಂದರ್ಭದ ಸಮಸ್ಯೆಗಳನ್ನು ಇಟ್ಕೊಂಡ್ಬಿಟ್ಟು ಬರೆದಾಗ್ಲೂ ಕೂಡ, ಆದ್ರೆ ಬರೆದಂತಹ ಕಾಲಘಟ್ಟ ಎಂತಹದ್ದಿತ್ತು ಅಂತಂದ್ರೆ ದಲಿತ ಬಂಡಾಯದ ಉಚ್ಛ್ರಾಯದ ಕಾಲಘಟ್ಟದ ಸಂದರ್ಭದಲ್ಲಿ ಆ ಕಾದಂಬರಿ ಬಂದಂತಹದ್ದು ಕಡಿಮೆ. ಹೀಗಾಗಿ ನನಗೆ ಆ ಕಾದಂಬರಿ ವೈಯಕ್ತಿಕವಾಗಿ ನನಗೆ ಹೆಚ್ಚು ಇಷ್ಟವಾಗಿದೆ. ಅವರ ಪರ್ವ ಕಾದಂಬರಿ ಕೂಡ ಅಷ್ಟೇ ಮಹತ್ವದ್ದು. ಅದೊಂದು ಪೌರಾಣಿಕ ವಿಷಯವಾದ ಜನಸಾಮಾನ್ಯರಿಗೆ ಮತ್ತು ವಾಸ್ತವದ ನೆಲಗಟ್ಟಿನ ಮೇಲೆ ತಿಳಿಸಿಕೊಡುವಂತಹ ಕಾದಂಬರಿ. ಇದು ತುಂಬಾ ಬೃಹದಾಕಾರದ ಕಾದಂಬರಿ ಮತ್ತು ವಾಸ್ತವದ ಸನ್ನಿವೇಶಗಳನ್ನ ಹೇಳುವಾಗ ಪೌರಾಣಿಕ ಸಂಗತಿಗಳಾಗಿದ್ದಾಗಲೂ ಕೂಡ ಆ ಪೌರಾಣಿಕ ಸನ್ನಿವೇಶಗಳನ್ನ ಕಳಿಸಿಕೊಡುವ ಮನೋಭಾವ ಇದೆ ಅಲ್ವಾ, ದೃಷ್ಟಿಕೋನ ಇದೆ ಅಲ್ವಾ, ಅದು ನಮಗೆ ವಿಶೇಷವಾಗಿ ಗಮನವನ್ನು ಸೆಳೆಯುತ್ತೆ. ಹೀಗಾಗಿ ಆ ಕಾದಂಬರಿ ಹಲವಾರು ಕಾರಣಗಳಿಗೋಸ್ಕರವಾಗಿ ಕನ್ನಡದ ಮಹತ್ವದ ಕಾದಂಬರಿಗಳಲ್ಲಿ ಅದು ಒಂದು ಅಂತ ನಾನು ಭಾವಿಸ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಅಶ್ವೇಗ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.